ಥೂ, ನಮ್ಮ ಚೈತ್ರಕ್ಕ ಹಿಂಗೆ ಮಾಡ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಈ ಎಷ್ಟು ಅವಳ ಮೇಲೆ ನಂಬಿಕೆ ಇಟ್ಟಿದ್ದೆ. ಬಿಡು, ನಮ್ಮಮ್ಮ ಅವಳಿಗೆ ಕೊಡ್ತೀರಾ ಅಂತ, ಕೊಡಬೇಕು ಅಂತ ಅಂದ್ಕೊಂಡಿರೋ ಆಸ್ತಿನ ಅವಳಿಗೆ ಸೇರಲಿ, ಕೊಡೋಣ ಅಂತೇಳಿ ತುಂಬ ಆಸೆ ಇಟ್ಕೊಂಡಿದ್ದೆ. ಆದರೆ ಅವಳ ಮನಸ್ಸಲ್ಲಿ ತುಂಬಾ ಕೆಡಕಿದೆ. ಅವಳ ಮನಸ್ಸಲ್ಲಿ ತುಂಬಾ ಕೆಟ್ಟು ಬುದ್ಧಿ ಐತೆ. ನನಗೆ ಗೊತ್ತಾಯಿತು. ಅವ ಹೇಳೋ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ನನಗೆ ಅನ್ನಿಸ್ಬಿಡ್ತು, ನಮ್ಮ ಅಮ್ಮನ ಮಾತು ಮಾತ್ರ ನಾನು ಯಾವತ್ತೂ ಜೀವನದಲ್ಲಿ ಮೀರಬಾರ್ದು ಅಂತ. ನಮ್ಮಮ್ಮ ಯಾವುದೇ ಹೇಳಿ, ನನಗೆ ಯಾವತ್ತೂ ನಮ್ಮ ಅಮ್ಮನ ವಿರುದ್ಧವಾಗಿ ನಾನು ನಡ್ಕೊಂಡ್ರು ಅದು ನಮ್ಮಮ್ಮ ಸುಮ್ಮನೆ ಮಾತಾಡಿರಲ್ಲ, ಸುಮ್ಮನೆ ಎಂದಿರಲ್ಲ, ಸುಮ್ಮನೆ ಯಾರ ಮೇಲೆ ಯಾರಿಗೆ ಆಗಲಿ ಬೈಯೋದಾಗಲಿ ಆ ಥರ ಎಲ್ಲ ಸುಮ್ಮನೆ ಮಾಡಲ್ಲ. ನಮ್ಮಮ್ಮನ ಮಾತುಗಳು ಯಾವತ್ತಿದ್ರೂ 100% ಸತ್ಯ. ಯಾವುದೇ ಆಗಿರಲಿ ಹಂಗೆ, ಯಾವುದೊಂದು ವಿಚಾರದಲ್ಲೇ ಆಗಿರ್ಬೋದು, ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಮ್ಮಮ್ಮನ. ಇವಾಗ ಅರ್ಥ ಆಗ್ತೈತೆ. ನಾನು ಯಾವಾಗ ನಮ್ಮಮ್ಮನ ಮಾತು ಮೀರ್ತೀನಿ ಅದು ನಮ್ಮಮ್ಮ ಹೇಳಿದ ಸತ್ಯನೇ. ನೋಡು, ಅವಳು ನಾಟಕ ಆಡ್ತಿರ್ತಾಳೆ, ನಾಟಕ ಅವಳು ನಂಬಾರ್ದು ಅಂತ ನಮ್ಮಮ್ಮ ಮೊದಲಿಂದಲೂ ಹೇಳ್ಕೊಂಬಂತು. ಆದ್ರೆ ನಾವು ನಂಬಲಿಲ್ಲ. ಹಿಂಗೆ ಬರೀ ಎಡವಟ್ಟುಗಳು. ಇನ್ನೊಂದು ಸತಿ ನಾನು ಏನಾದರೂ ಮಾತಾಡಿಸ್ಲಿ ಅವಾಗ ಹೇಳ್ತೀನಿ, ನಿನ್ನ ನಾಟಕದ ಬುದ್ಧಿ ಎಲ್ಲ ನನಗೆ ಗೊತ್ತಾಗೈತೆ, ನೀನು ನಾನು ಮಾತಾಡಿಸ್ಬೇಡ ಅಂತ ಹೇಳ್ತೀನಿ. ನಮ್ಮಮ್ಮ ಹೇಳೋದನ್ನ ಮಾತ್ರ ನಾನು ಯಾವತ್ತೂ ಮೀರಲ್ಲ ಬಿಡು ನನ್ನ ಜೀವನದಲ್ಲಿ. ಇನ್ಮೇಲಿಂದಾನ ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ, ನಮ್ಮಮ್ಮ ಯಾವ್ದು ಹೇಳತ್ತೆ ಅದು ಪಕ್ಕ ಆಗುತ್ತೆ. ನಮ್ಮಮ್ಮನ ಬಾಯಾಗ ಆಡೈತೆ ಅಂತಂದರೆ ಅದು ಯಾವತ್ತೂ ಹಾಗೆ ಆಗುತ್ತೆ. ನೋಡಿ, ನಮ್ಮಮ್ಮ ಹೇಳ್ತು, ಬೇಡ ಅವಳು ನಾಟಕ ಆಡ್ತಿದ್ದಾಳೆ, ನಂಬೇಡ ಕಣೋ ಅಂತು. ಆದರೂ ನಾನು ನಂಬ್ಕೊಂಡು ನಮ್ಮ ಪ್ರೇಮ ಇವತ್ತು ಬೈತಾಳೆ. ನೋಡು, ನಮ್ಮ ಅಕ್ಕ ಅಂತ ಹೇಳಿ ಹಂಗೆ ನಂಬ್ಕೊಂಡು ಕುಟ್ಕೊಂಡಿದ್ದಲ್ಲ, ನಿಮ್ಮ ಅಕ್ಕ ಯಾವ ಥರ ಮಾಡಿದ್ಲು ನಿನಗೆ ಅಂತೇಳಿ ಚೆನ್ನಾಗಿ ಉಗ್ದಾಕ್ತಾವಳೆ ನಮ್ಮ ಪ್ರೇಮ. ಏನು ಮಾಡೋದು ಇವಾಗ, ಅವ್ರ ಕೈಗೆಲ್ಲ ಉಗುಳಿಸ್ಕೋಬೇಕಾಯ್ತು ನಾನು. ಏನ್ ಶೌರ್ಯ, ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಗೂ ಇಲ್ಲ ಅಕ್ಕ, ವಿನು ಅಕ್ಕ. ನಾನು ಸುಮ್ಮನೆ ಈ ಕಡೆ ಬಂದೆ, ಯಾಕೋ ಬೇಜಾರಾದಂಗೆ ಆಯಿತು, ಅದಕ್ಕೆ ಈ ಕಡೆ ಬಂದೆ. ತುಂಬಾ ಸಿಟ್ ಮಾಡ್ಕೊಂಡಿರಂಗಿದ್ಯಾ? ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತೈತೆ ತುಂಬಾ ಸಿಟ್ ಮಾಡ್ಕೊಂಡಿದ್ಯಾ ಅಂತ. ಏನು ಮಾಡ್ಲಕ್ಕ, ನಾವು ಯಾರನ್ನೋ ನಂಬ್ಕೊಂಡಿರ್ತೀವಿ, ಆದರೆ ಅದೇನೋ ಆಗುತ್ತೆ. ನಾನು ನಮ್ಮ ಅಕ್ಕಯ್ಯ ಬದಲಾಗವಳೆ, ಬಿಡು, ನಾವೇನೋ ಕೊಡ್ತೀವಿ ಅಂತಿದ್ದ ಮನೇನ ಹೆಸ್ರಿಗೆ ಮಾಡ್ಸೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮಮ್ಮಯ್ಯ ಮೊದಲಿಂದ ಅವಳು ನಾಟಕ ಮಾಡ್ತಾಳೆ ಕಣೋ ಅಂತ. ನಮ್ಮಮ್ಮ ಇದ್ದಂಗ್ಲೆ ಬೈಯೋದು, ಋತು ಹಂಗೆಲ್ಲ ಮಾಡೋದಂತೆ. ಈ ವಿಷಯ ನಮ್ಮ ಪ್ರೇಮನಿಗೆ ಗೊತ್ತಾಗ್ಬಿಟ್ಟು ಅವಳು, ನೋಡು ನಿಮ್ಮ ಅಕ್ಕ ಅಂತ ನೀನು ಹೇಳ್ತೀಯ ಹೆಸ್ರಿಗೆ ಮಾಡಿಸು ಅಂತ, ನೋಡಿ ನಿಮ್ಮ ಅಕ್ಕ ಎಷ್ಟು ನಾಟಕ ಮಾಡ್ತಾವಳೆ ಅಂತ ಎಲ್ಲ ಅವರು ಹೇಳಿದ್ರು. ಅದಕ್ಕೇ ನಾನು ನಮ್ಮ ಚೈತ್ರಕ್ಕೂ ನಿನ್ನ ಮೇಲೆ ಯಾವತ್ತೂ ಮಾತಾಡಿಸ್ಬಾರ್ದು ಅಂತ ಅನ್ಕೊಬಿಟ್ಟಿದ್ದೀನಿ. ಇನ್ಯಾವತ್ತೂ ಮಾತಾಡ್ಸೋಕೆ ಹೋಗಲ್ಲ. ನಮ್ಮ ಅಮ್ಮನ ಮಾತು ನಾನು ಯಾವಾಗ ಮೀರ್ತೀನಿ ವಿನು, ಆವಾಗ ನಾನು ಬರೀ ಹಿಂಗೆ ಎಡವಟ್ಗಳಾಗ್ಬಿಡ್ತವೆ. ನಮ್ಮ ಅಮ್ಮನ ಮಾತು ಕೇಳಬೇಕು. ನಮ್ಮಮ್ಮ ಯಾವತ್ತೇ ಹೇಳ್ತು, ನಂಬೇಡ ಕಣಪ್ಪ ಅವಳನ್ನ ಅಂತ. ತುಂಬಾ ನಾಟಕ ಆಡ್ತಾರ ಅವರು. ಇವಾಗೇನು ಮನೆ ಹೆಸ್ರಿಗೆ ಮಾಡಿಸ್ಕೋಬೇಕು ಅಂತ ಚೈತ್ರಕ್ಕನಿಗಿರೋದು. ಮನೆ ಒಂದು ಹೆಸ್ರಿಗೆ ಮಾಡಿಸ್ಕೊಬಿಟ್ರೆ ಇನ್ನೇನು ಇರಲ್ಲ. ಆಮೇಲೆ ಹೆಂಗೋ ಆಗುತ್ತೆ. ನೀನು ಆಸ್ತಿ 5 ಎಕರೆ ಆಸ್ತಿ ಅದನ್ನ ಕೊಡಿಸ್ಬಿಟ್ಟೈತಲ್ಲ ಲಕ್ಷ್ಮಜ್ಜಿ ಮುಂಚೆನೇನೆ, ಅದಕ್ಕೆ ಹಂಗೆ ಮಾಡ್ತಾರ ತಗ. ಅದಕ್ಕೆ ಅಂಥವ್ರನ್ನೆಲ್ಲ ನಂಬಾರ್ದು ಅಂತ ಹೇಳೋದು. ನಾನು ನಮ್ಮಮ್ಮಗೆ ಏನೋ ಕೊಡ್ತೀವಿ ಅಂತ ಹೆಸ್ರಿಕ್ಕಿದ ಮೇಲೆ ಹಂಗೆಲ್ಲ ಮಾಡಬಾರ್ದು ಅಂತೇಳಿ ನಾವು ಒಳ್ಳೆ ಮಾತಿಗೆ ಮಾತಾಡಿದ್ರೆ, ನೋಡಿ ಒಳ್ಳೆ ಮಾತಿಗೆ ಇದಕ್ಕೆ ಒಳ್ಳೆತನಕ್ಕೆ ಎಲ್ಲೈತೆ ಬೆಲೆ ಅಲ್ವಾ? ಆದರೆ ಇವ್ರು ಇಂಥ ನಾಟಕ. ಅದ್ರಾಗ ಏನು ಹೇಳ್ತಾರೆ ನಮ್ಮ ಅಕ್ಕಯ್ಯ, ಮನೆ ಒಂದು ಹೆಸ್ರಿಗೆ ಆಗ್ಬಿಡ್ಲಿ, ನನ್ನ ತಮ್ಮನ್ನು ಕೇಳಲ್ಲ, ಯಾವನ್ನೂ ಕೇಳಲ್ಲ, ಯಾರ ಬಗ್ಗೆನೂ ನಾನು ತಲೆ ಕೆಡಿಸ್ಕೊಂಬಲ್ಲ, ನನ್ನ ತವ್ರ ಮನೆಗೆ ಹೋಗಲ್ಲ, ಅದೊಂದು ಮನೆ ಹೆಸ್ರು ಮಾಡಿಸ್ಕೊಂಬಕ್ಕಾಗಿನ ಈ ರೀತಿ ನಾಟಕ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಯ್ತು ನಮ್ಮ ಅಕ್ಕ. ಅಲ್ಲಿ ಕೂತ್ಕೊಂಡಿತ್ತಪ್ಪ ನಿಮ್ಮ ಅಕ್ಕ. ಎಲ್ಲಿ ಕೂತ್ಕೊಂಡಿತ್ತು? ಅಲ್ಲಿತ್ತು, ಏನ್ಕ ಹೋಗಿತ್ತೇನೋ ಅಲ್ಲಿ ತಿಪ್ಪಣ್ಣರ ಮಂತಕ್ಕೆ, ಆ ಕಡೆಯಿಂದ ಬರ್ತಾ ಇತ್ತಪ್ಪ. ನಾನು ಇವಾಗ ಅಲ್ಲಸಿನೇ ಹೋಗ್ತೀನಿ. ನಾನು ಏನಾದರೂ ಮಾತಾಡಿಸ್ಲಿ ಚೆನ್ನಾಗಿ ಉಗ್ದಾಕ್ಬಿಡ್ತೀನಿ. ನಾನು ಒಂದು ಸಾತಿ ಈಗ ನನ್ನ ತಮ್ಮ ಅಂತೇಳಿ ಶೌರ್ಯ ಅಂತ ಬಾಯಾಗ ಬರಲಿ, ಚೆನ್ನಾಗಿ ಉಗ್ದಾಕ್ಬಿಡ್ತೀನಿ. ಅಷ್ಟು ನಾಟಕ ಆಡ್ತಾರೆ ಹೇಳಿ, ಮತ್ತೆ ಸಿಟ್ಟು ಬಂದೇ ಬರುತ್ತೆ. ಉರಿದೋಗುತ್ತೆ ಏಮೋ, ನಿಜ ನೆನೆಸ್ಕೊಬಿಟ್ರೆ ಮೊಟ್ಟೆ ಉರಿದೋಗ್ಬಿಡುತ್ತೆ ನನಗಂತೂ. ಇದೇನಪ್ಪ ಇದು ಹಿಂಗೆ ಅಂತ ಅನ್ನಿಸುತ್ತೆ. ನಡಿ ನಾವು ಹೋಗೋಣ, ನೋಡೋಣ ನಡಿಯಮ್ಮ. ಬರ್ತಾ ಇದ್ದಾನೆ ನಮ್ಮ ಶೌರ್ಯ. ಎಲ್ಲೋಗಿದ್ನ ಏನೋ. ಮಾತಾಡಿಸ್ತೀನಿ. ಸ್ವಲ್ಪ ಹೆಸ್ರಿಗೆ ಆಗೋವರೆಗೂ ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀನಿ. ಮಾಡಿಸ್ಕೊಡ್ತೀನಿ ಅಕ್ಕ, ನೀನೇನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ದ ನನ್ನ ತಮ್ಮ. ಶೌರ್ಯ, ಎಲ್ಲೋಗಿದ್ದು? ಈ ಕಡೆಯಿಂದ ಬರ್ತಾ ಇದೆಯಾ? ಶೌರ್ಯ, ನಿನಗೆ ಮಾತಾಡಿಸ್ತಾ ಇರೋದು. ಏನು ಕಾಕೆ ಹೋಗ್ತಾ ಇದೆಯಾ? ಮಾತಾಡಿಸ್ತಾ ಇದ್ದೀನಿ. ಶೌರ್ಯ, ನಿನ್ಗೆ ಅಪ್ಪ ಮಾತಾಡಿಸ್ತಾ ಇರೋದು? ನನ್ನ ಮಾತಾಡಿಸ್ಬೇಡಿ. ನೀವೇನಕ್ಕೆ ನನ್ನ ಮಾತಾಡಿಸ್ತೀರಾ? ನೀವು ತುಂಬ ನಾಟಕ ಆಡ್ತೀರಾ ಅಕ್ಕ. ನೀವು ನನ್ನ ಮಾತಾಡಿಸ್ಬೇಡಿ ನೀವು. ಯಾಕಪ್ಪ, ಯಾಕೆ? ನಾನೇನು ನಾಟಕ ಆಡ್ತಾ ಇದ್ದೀನಿ? ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ಅಲ್ಲ, ಏನು ನಾನು ಯಾಕೆ ನಾಟಕ ಆಡೋಣ? ಅಯ್ಯೋ, ನನ್ನ ನಾಟಕ ಆಡೋ ಅಂಥದ್ದೇನು? ಉಪ್ತಾಕ್ಬಿಡುತ್ತೆ ಶೌರ್ಯ. ಸಿಟ್ಟು ಬಂದ್ಬಿಟ್ಟೈತೆ, ಚೆನ್ನಾಗಿ ಬೈದ್ಬಿಡುತ್ತೆ. ಇಂಥ ನಾಟಕ ಆಡೋದಕ್ಕೆ ನೀವೇ ಬೇಕಾ? ನಾಟಕ ಆಡ್ತೀರಾ ಅಂತೇಳಿ ಚೆನ್ನಾಗಿ ಬೈದ್ಬಿಡುತ್ತೆ. ಇಲ್ಲಿ ಸುಮ್ಮನಿರು, ಬಾಯಿಲಿ ನೋಡೋಣ. ಬೈಲಿ, ಚೆನ್ನಾಗಿ ಬೈದು ಬಿಡ್ಬೇಕು.
ನೀನು ಹಿಂಗೆ ಮಾಡ್ತಿಯಲ್ಲ ಗೊತ್ತಾಗಲ್ವಾ ನಿನಗೆ ಅಂತ ಹೇಳಿ ಚೆನ್ನಾಗಿ ಬೈದಾಕ್ಬಿಡ್ಬೇಕು. ಎಷ್ಟು ನಾಟಕ ಆಡ್ತಾರೆ ಯಪ್ಪ ತಾಯಿ ಮಗಳಿಬ್ರು, ಭಾರಿ ಇದ್ದಾರೆ. ಅದು ಅತಿ ಆಸೆ ಗತಿಗೇಡು ಅನ್ನಂಗೆ ಅತಿ ಆಸೆ ಬೀಳ್ತಾ ಇದ್ದಾರೆ. ಆ ಋತು ಹಾಕನೋ ಅಷ್ಟೇ ಅಪ್ಪ, ಅದೇನು ಅತಿ ಆಸೆ ಬಂದ್ಬಿಟ್ಟೈತೋ ಏನೋ ಯಾರಿಗೆ ಗೊತ್ತು. ನಿನ್ ಕಳಶೌರ್ಯ, ಯಾಕೆ ಯಾಕೆ ಹೋಗ್ತಾ ಇದೀಯಾ? ನನಗೆ ಮಾತಾಡಿಸ್ಬೇಡಿ ನೀವು. ನೀವು ತುಂಬ ನಾಟಕ ಆಡ್ತಾ ಇದ್ದೀರಾ. ಮನೆ ಹೆಸ್ರಿಗೆ ಮಾಡಿಸ್ಕೊಳಕ್ಕಾಗಿನ ಶೌರ್ಯ ಶೌರ್ಯ ಅಂತ ಹಿಂದೆ ಬಿದ್ದಿದ್ದೀರಾ. ನಿಮ್ಮ ನಾಟಕದ ಬುದ್ಧಿ ಎಲ್ಲ ನನಗೆಲ್ಲ ಚೆನ್ನಾಗಿ ಗೊತ್ತಾಗೈತೆ. ನೀವು ತುಂಬ ನಾಟಕ ಆಡ್ತಾ ಇದ್ದೀರಾ ಅಕ್ಕ. ನೀವು ನಿಮ್ಮ ಪಾಡಿಗೆ ನೀವು ಇದು ಬಿಡಿ. ಹಿಂಗೆ ನಾಟಕ ಆಡೋವಂಥದ್ದು ಭಾಳ ದಿನ ಇರೋದಿಲ್ಲ. ಮುಖವಾಡದ ಬದುಕು ಇದೆಯಲ್ಲ ಅದು ಇರೋದಿಲ್ಲ. ಏನು ನಮ್ಮದು ನಿಜ ಏನೈತೆ ಅದೇ ಸತ್ಯ ಗೆಲ್ಲೋದು. ಈ ರೀತಿಯೆಲ್ಲ ನೀವು ಸುಮ್ಮನೆ ಇಲ್ಲದೆಲ್ಲನ ನಾಟಕ ಆಡಿಕೊಂಡು ಈ ಥರ ಜೀವನ ಮಾಡುವಂಥದ್ದು ಏನು ಬೇಕು? ಆಸೆ ಇರಬೇಕು, ಅತಿ ಆಸೆ ಇರಬಾರ್ದು ಮನುಷ್ಯನಿಗೆ. ಅಯ್ಯೋ ನಾನು ಏನು ಮಾಡಿದೆ ಶೌರ್ಯ? ನಾನು ಹಂಗೆಲ್ಲ ಏನು ಮಾಡಿಲ್ಲ. ಸುಮ್ಮನೆ ಆ ಪ್ರೇಮನ ಮಾತಾ ಕೇಳಬೇಡ. ಆ ಪ್ರೇಮನ ಮಾತೆಲ್ಲ ಕೇಳ್ಕೊಂಡು ಏನಕ್ಕೆ ಹಿಂಗೆ ಮಾತಾಡ್ತೀಯಾ? ಹೆಂಡ್ತಿ ನಮ್ಮ ಅಮ್ಮನ ಮಾತು ಕೇಳಿದ್ರೆ ಇವತ್ತು ಚೆನ್ನಾಗಿರ್ತಿತ್ತು ಅನಿಸ್ತೈತೆ. ನಾನು ನಿಮ್ಮನ್ನ ಮಾತೆಲ್ಲ ನಾನು ನಂಬ್ಕೊಂಡಿದ್ದೆ, ಆದರೆ ಈ ರೀತಿ ಮೋಸ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನಾನೇನೋ ಬಿಡು ನಮ್ಮ ಅಕ್ಕ ಏನೋ ಹೇಳ್ತಾ ಇದ್ದಾರೆ ಮನೆ ಹೆಸ್ರಿಗೆ ಮಾಡಿಸ್ಕೊಡ್ರಿ ಅಂತ ಮಾಡಿಸ್ಕೊಡ್ತಾ ಇದ್ದೆ. ಆದರೆ ನೀವಿಂಥ ನಾಟಕ ಆಡ್ತಾ ಇರೋದು ನೋಡಿ ನಮ್ಮಿಂದನ ಏನು ಮಾಡೋಕ್ಕಾಗಲ್ಲ. ನಾವೀಗ ಇರೋದು ಮನೇನೂ ನಾವು ಅದು ಏನು ಮಾಡಬೇಕು ಅದನ್ನು ಮಾಡ್ತೀವಿ. ನಮ್ಗೆ ಗೊತ್ತೈತಿ ಏನು ಮಾಡಬೇಕು ಅಂತ. ನೋಡೋಣ ಇನ್ಮೇಲೆ ಇಸ್ಕೊಳ್ರಿ ನಮ್ಮ ಹತ್ರ ಆಸ್ತಿ. ನೋಡೋಣ ಇಷ್ಟೊಂದೆಲ್ಲ ನೀವೇ ನಾಟಕಗಳು ಆಡ್ತಾ ಇದ್ದೀರಾ, ನಮಗೆ ಕಲಿಸ್ತಾ ಇದ್ದೀರಾ ಅಂತಂದರೆ ನೋಡೋಣ ಅದೇನಾಗುತ್ತಾ ಆಗಲಿ. ನೀವು ಎಷ್ಟು ನಾಟಕ ಆಡ್ತಾ ಇದ್ದೀರಾ ನೀವು. ನಾನು ನಮ್ಮ ಅಮ್ಮಗೆ ಹೇಳಿದ್ದೆ, ಅಮ್ಮ ಏನೋ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ, ಕೊಟ್ಬಿಡಮ್ಮ ಅಂತ ನಮ್ಮ ಅಮ್ಮನ ಹತ್ರನೇ ಬೇಜಾರಾಗಿದೆ ಗೊತ್ತಾ. ಇವಾಗ ಅನ್ನಿಸ್ತೈತೆ ನಮ್ಮ ಅಮ್ಮನ ಮಾತು ನಾನು ಯಾವತ್ತು ಮೀರಬಾರ್ದು, ನಮ್ಮ ಅಮ್ಮನ ಮಾತು ನಾನು ಯಾವತ್ತು ತಿರಸ್ಕರಿಸಬಾರ್ದು ಅಂತ. ನನ್ನ ಹೆಂಡತಿ ಮಾತು ನಮ್ಮ ಅಮ್ಮನ ಮಾತು ಕೇಳಿದ್ರೆ ಚೆನ್ನಾಗಿರ್ತಿತ್ತು. ಇವತ್ತು ನಿಮ್ಮನ್ನು ನಂಬ್ಕೊಂಡಿದ್ದಕ್ಕೆ ನಂಬಿಕೆ ದ್ರೋಹ ಮಾಡಿಬಿಟ್ರಲ್ಲ ನೀವು. ಸುಮ್ಮನೆ ಏನೇನೋ ಮಾತಾಡ್ಬೇಡ ಕಣೋ. ಹೇಳ್ಕೊಡೋರು 1000 ಜನ ಇರ್ತಾರೆ. ಹೇಳ್ಕೆ ಮತ್ತೆ ಕೇಳಿ ಮಾತಾಡಬಾರ್ದು. ನಾನು ಏನು ಮಾಡಿದೆ ಹೇಳು? ಮಗಳು ಅಂಬೋದು ಇಷ್ಟ ಇದ್ಬಿಟ್ರೆ ಸುಮ್ಮನೆ ಚೆನ್ನಾಗಿ ಇತ್ಕೊಂಡು ಹೋಗಿ. ಸುಮ್ಮನೆ ನಾಟಕ ಆಡೋದೇನು ಬೇಕು ನಿಮಗೆ? ಆ ಋತು ಹತ್ರ ಸುಮ್ಮನೆ ನಾಟಕ ಆಡ್ತಾ ಇದ್ದೀನಿ ಅಂತ ಹೇಳೋದು, ಮನೆಯಿಂದ ಹೊರಗೆ ಕಳಿಸೋದು ಋತುನ, ಇದೆಲ್ಲ ಏನು ಬೇಕಕ್ಕ ನಾಟಕ ಆಡೋದು? ಇದೆಲ್ಲ ಯಾಕೆ ನಾಟಕ ಆಡ್ಬೇಕು ನೀವು? ಋತುನ ಮಾತಾಡ್ಸ್ಕೊಂಡು ಚೆನ್ನಾಗಿರ್ರಿ ನೀವು ನಿಮ್ಮ ಮಗಳು, ಅಷ್ಟೇ ತಾನೇ. ಸುಮ್ಮನೆ ಯಾಕೆ ಇಲ್ಲದ್ದೆಲ್ಲ ನೀವು ಎಲ್ಲರ ತಗೊಂಡು ತೋರಿಸ್ಕೊಂಬಕ್ಕಾಗಿ ಯಾಕೆ ಹಿಂಗೆ ಮಾಡ್ತೀರಾ? ಒಬ್ರಿಗೆ ತೋರಿಸೋದ್ರಿಂದ ಏನು ಬರಂಗೈತಕ್ಕ? ಅಷ್ಟಕ್ಕೂ ನೀವು ಚೆನ್ನಾಗಿ ಇತ್ಕೊಂಡು ಹೋಗಿ. ಈಗ ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಪ್ರೇಮ ಆಗಿರ್ಬೋದು, ಯಾಕೆ ಜಗಳ ಮಾಡ್ಕೊಂಡ್ರು ನಿಮ್ಮ ಹತ್ರ? ನಿಮ್ಮ ಮಾತಾಡೋ ಅಂಥ ಮಾತುಗಳಿಗೆ, ನಿಮ್ಮ ಹತ್ರ ಇರೋ ಜಂಬಕ್ಕೆ ಅವರು ಆ ರೀತಿ ಮಾಡ್ತಾ ಇರೋದು. ನೀವು ಫಸ್ಟು ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರ ಚೆನ್ನಾಗಿರ್ಬೇಕಾಗಿತ್ತು, ನನ್ನ ಹೆಂಡ್ತಿ ಹತ್ರ ಚೆನ್ನಾಗಿ ಇತ್ಕೊಂಡು ಮಾಡಿಸ್ಕೋಬೇಕಾಗಿತ್ತು. ಈ ರೀತಿ ಎಲ್ಲ ಜಗಳ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ನೀವು ಮನೆ ಹೆಸ್ರಿಗೆ ಮಾಡಿಸ್ಕೊಳಕ್ಕಾಗಲ್ಲ. ನಿಂಗೆ ತಲೆ ಕೆಟ್ಟೈತೆ, ಸುಮ್ಮನೆ ಮಾತಾಡ್ತೀಯ. ಅಲ್ಲ ಯಾರೇನು ಹೇಳ್ಕೊಟ್ರ ನಿನ್ಗೆ? ಯಾರು ಹೇಳ್ಕೊಟ್ರು ಅಂತ ಈ ರೀತಿ ಮಾತಾಡ್ತಾ ಇದೀಯ? ಅಲ್ಲ ಯಾಕೆ ಈ ಥರ ಮಾತಾಡ್ತಾ ಇದೀಯ ನೀನು ಅಂತ? ಹಿಂಗೆಲ್ಲ ಮಾತಾಡ್ಬೇಡ ನೀನು, ಮಾತಾಡ್ಬೇಡ. ನಾನು ಏನು ಮಾಡಿಲ್ಲ ಅಂಥದ್ದು. ಋತುನು ಎಷ್ಟು ನಾಟಕ ಆಡ್ತಾಳೆ, ನೀವು ಎಷ್ಟು ನಾಟಕ ಆಡ್ತಿದ್ದೀರಾ? ಏನು ಮನೆ ಹೆಸ್ರಿಗೆ ಮಾಡಿಸ್ಕೊಳತಕ್ಕ ಅಷ್ಟೇ ನೀವು. ನಿಮ್ಮ ಬುದ್ಧಿ ಎಲ್ಲ ಗೊತ್ತಾಗೈತೆ. ಸುಮ್ಮನೆ ಮಾತಾಡ್ಬೇಡ ಕಣ. ನಾನು ಆ ಋತುನ ಮಾತಾಡ್ಸೇ ಇಲ್ಲ. ನಾವೆಲ್ಲ ಹಂಗೆ ಅಂದ್ಕೊಂಡೇ ಇಲ್ಲ. ಸುಮ್ಮನೆ ನೀನು ಹುಟ್ಟಿಸ್ಕೊಂಡು ಮಾತಾಡ್ತೀಯಲ್ಲೋ. ಹುಟ್ಟಿಸ್ಕೊಂಡು ಮಾತಾಡ್ತೀನ? ಮೊಬೈಲಿಗೆ ಕಳಿಸಿದಾಳೆ ತಡಿ ಪ್ರೇಮ, ತೋರಿಸ್ತೀನಿ. ನೀನು ಆ ಋತು ಮಾತಾಡಿರೋದನ್ನ ಎಲ್ಲ ರೆಕಾರ್ಡ್ ಮಾಡಿದ್ದಾಳೆ, ಆಡಿಯೋ ವಿಡಿಯೋ ಸಮೇತ ಮಾಡಿದ್ದಾಳೆ, ತೋರಿಸ್ತೀನಿ ರೀ. ಹೋಗ್ಲಿ ಹೆಂಗಮ್ಮ ಸುಮ್ಮನಾಗ್ತಾರೆ? ನೀವು ಇಷ್ಟೊಂದೆಲ್ಲ ನಾಟಕ ಮಾಡ್ತಾ ಇದ್ರು ನಾವು ಸುಮ್ಮನಿರಕ್ಕಾಗತ್ತಾ? ಆಗಲ್ಲ. ಇನ್ನ ಏನು ಮಾಡಿದೆ ಅಂತ ಕೇಳ್ತಾವಳೆ ನಮ್ಮ ಅಕ್ಕ ಅಂತ ಹೇಳೋಕ್ಕೂ ನಾಚಿಕೆ ಆಗುತ್ತೆ. ಇದನ್ನು ಕೇಳಿಸ್ಕೊ ನೀನು. ಋತು ಎಷ್ಟು ನಾಟಕ ಆಡ್ತಾ ಇದ್ದೀರ ಅಂತ ನನಗೆಲ್ಲ ಗೊತ್ತಾಗೈತೆ. ನೀನು ನಾನು ಇನ್ಯಾವತ್ತು ಮಾತಾಡ್ಸೋದಕ್ಕೆ ಬರಬೇಡ. ನಾವು ಏನು ಮಾಡ್ಬೇಕು ಅದನ್ನು ಮಾಡ್ತೀವಿ ನೋಡು. ಋತು, ನಾನು ನಾಟಕ ಆಡ್ತಾ ಇರೋದು ಅಂತ ನಿನ್ಗೂ ಗೊತ್ತಿಲ್ಲ, ಹೇಳಲಿಲ್ಲ ಕಣಮ್ಮ, ಕ್ಷಮಿಸ್ಬಿಡು. ನಾನು ನಾಟಕ ಆಡ್ತಾ ಇರೋದು. ಯಪ್ಪ ಏನಮ್ಮ ಇದು ನಾಟಕನ? ಅಯ್ಯೋ ನನಗಂತ ಅವತ್ತು ತುಂಬ ಬೇಜಾರಾಯಿತು. ಇದೇನಪ್ಪ ಇದು, ನಮ್ಮ ಅಮ್ಮ ಏನೇನಮ್ಮ ಮನೆಯಿಂದ ಹೊರಗೆ ಕಳಿಸ್ತು ಅಂತ. ಏಗಳಮ್ಮ, ಅದೊಂದಿಟ್ಟು ಮನೆ ಹೆಸ್ರಿಗೆ ಮಾಡಿಸ್ಕೊಳ್ಳೋವರೆಗೂ ಅಷ್ಟೇ. ನೀನು ತಲೆ ಕೆಡಿಸ್ಕೊಬೇಡ. ಈಗ ನೀನು ಇಲ್ಲಿ ಬಂದಿರೋದಕ್ಕೂ ಅದಕ್ಕೂ ಇಲ್ಲದೆಲ್ಲನ ನಮ್ಮಮ್ಮ ಏನೋ ಆ ಪ್ರೇಮ ಬೇಜಾರು ಮಾಡ್ಕೊಂಡವ್ರೆ. ಅದಕ್ಕೆ ನಾವಿಬ್ರು ಜಗಳ ಆಡಿರೋದು ನೋಡಿದ್ರೆ ಅವರು ನಿನ್ನ ಮೇಲೆ ಸಿಟ್ಟಿಗೆ ನಂಗೆ ಆಸ್ತಿ ಮಾಡಿಸ್ತಾರೆ ಅನ್ನೋದು ಗೊತ್ತು. ಅದಕ್ಕೆ ನಾನು ಈ ಥರ ಮಾಡಿದ್ದು. ಹೆಂಗೋ ಆಗುತ್ತೆ. ಇವಾಗ ಫಸ್ಟು ನಾವು ಹೆಂಗೋ ಹಿಂಗ ಹೊತ್ತಾಗೆ ಮಾಡಿಬಿಡ್ಬೋದು ಅಂತೇಳಿ ನಾನು ಅದಕ್ಕೆ ಈ ರೀತಿ ನಾಟಕ ಆಡ್ತಾ ಇರೋದು. ಒಂದಿಷ್ಟು ಮನೆ ಹೆಸರು ಮಾಡಿಸ್ಕೊಂತಿದ್ದಂಗೆ ನಾನೇನು ನನ್ನ ತಮ್ಮನ್ನು ಕೇಳಲ್ಲ, ನಾನು ಯಾವ ಪ್ರೇಮನ್ನು ಕೇಳಲ್ಲ, ನಮ್ಮ ಅಮ್ಮನೂ ಕೇಳಲ್ಲ, ಯಾರನ್ನೂ ಕೇಳಲ್ಲ. ಎಲ್ಲರನ್ನೂ ಬಿಸಾಕಿಬಿಡ್ತೀನಿ. ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ. ಎಲ್ಲ ನನ್ನ ಹತ್ರನೇ ಬರಬೇಕಾಗುತ್ತೆ ಸುತ್ತಾರ್ಕೊಂಡು. ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ ನಾನು. ಸ್ವಲ್ಪ ಮನೆ ಹೆಸ್ರಿಗೆ ಮಾಡಿಸ್ಕೊಂಬವರೆಗೂ ಅಷ್ಟೇನ. ಇದೇನಪ್ಪ ಇದು? ಇದೆಲ್ಲ ಇವನಿಗೆ ಹೆಂಗೆ ಗೊತ್ತಾಯ್ತು? ನಾನು ಇವನ್ನಾದ್ರೂ ಒಳಗೆ ಹಾಕೊಂಡು ಹೆಂಗೋ ನನ್ನ ತಮ್ಮ ಅಂತೇಳಿ ನಯಸ್ ಮಾಡಿಕೊಂಡು
ಒಳ್ಳೆ ಮಾತಲ್ಲಿ ಇವ್ನಿಗೆ ಹೆಂಗೋ ಅದು ಇದು ಊಟಕ್ಕೆ ಇಟ್ಕೊಂಡು ನಾನು ಇವನ ಹತ್ರ ಒಳ್ಳೆಯವನಾಗಿ ಇವನು ಹೆಂಗೋ ಅಮ್ಮಗೆ ಹೇಳ್ತಾನೆ ಅಂತ ಹೇಳಿ ನಾನು ಇವನ ಹತ್ರ ಮಾತಾಡ್ಕೊಂಡು ಮನೆ ಹೆಸ್ರಿಗೆ ಮಾಡಿಸ್ಕೊಂಬನ ಅಂತ ಇದ್ದರೆ ಆದರೆ ಇವನಿಗೂ ವಿಷಯ ಗೊತ್ತಾಗ್ಬಿಡ್ತಲ್ಲಪ್ಪ, ಇವಾಗ ಏನು ಮಾಡೋದು ಅನ್ನಿಸ್ತೈತೆ ನನಗೆ. ಹಿಂಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಆದರೆ ನಾನು ಏನು ಅಂದ್ಕೊಂಡಿದ್ದೆ, ಏನಾದರೂ ಮಾಡಿ ಈ ತಿಂಗ್ಳಿಗೆ ಮನೆ ಹೆಸ್ರಿಗೆ ಮಾಡಿಸ್ಕೊಂಡು ಕೊಡ್ತೀನಕ್ಕ ನಿನಗೆ ಅಂತ ಹೇಳಿದ್ದ. ಆದರೆ ಇವನಿಗೆ ಗೊತ್ತಾಗ್ಬಿಟ್ಟೈತಲ್ಲ, ಇವಾಗ ಏನಪ್ಪ ಮಾಡೋದು ಅಂತ ಅನ್ನಿಸ್ತೈತೆ ನನಗೆ. ಮಾತಾಡಕ್ಕ, ಇವಾಗ ಮಾತಾಡು. ಮಾತೇ ಇಲ್ಲ ಇವಾಗ, ಮಾತಾಡ್ತಾನೆ ಇಲ್ಲ. ಮಾತಾಡಕ್ಕ ಇವಾಗ. ಮಾತಾಡ್ತೀನಿ, ನನಗೆ ನನ್ನ ಭಯ ಇಲ್ಲ, ನನ್ನ ಹತ್ರ ಮಾಡಿಲ್ಲ ಕಣೋ. ಅಕ್ಕ ಸುಮ್ಮನಿರು ಸಾಕು, ಮಾತಾಡ್ಬೇಡ ಜಾಸ್ತಿನ. ಮತ್ತೆ ಮುಂದಕ್ಕೆ ಮಾತಾಡಿದಿ ಅಂದ್ರೆ ಸರಿಯಾಗೋದಿಲ್ಲ. ತಮ್ಮನಿಗೆ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟೈತೆ, ಇನ್ನೇನು ವರ್ಕೌಟ್ ಆಗಲ್ಲ. ನಾನು ಅಂದ್ಕೊಂಡಿರೋ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ಏನು ಮಾಡೋದಪ್ಪ ಇವಾಗ ಅಂತ ಅನ್ನಿಸ್ತೈತೆ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.